ಇನ್ನು ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಅಂತಿಮ ಹಂತದತ್ತ ತಲುಪಿದೆ. ಎಸ್ಐಟಿ ತನಿಖೆ ಶೀಘ್ರವೇ ಕಮಿಷನರ್ಗೆ ವರದಿಯನ್ನ ಸಲ್ಲಿಸಲಿರೋ ಎಸ್ಐಟಿ. ಸದ್ಯಕ್ಕೆ ಈ ಒಂದು ಎಸ್ಐಟಿಯ ವರದಿ ಏನಿದೆ ಇದರ ಮೇಲೆ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಯಾತಕ್ಕಾಗಿ ಅವರು ಆತ್ಮಹತ್ಯೆಗೆ ಶರಣಾದ್ರು ಅನ್ನುವಂತಹ ಇನ್ನಷ್ಟೇ ನಿಖರವಾದ ಮಾಹಿತಿ ಎಸ್ಐಟಿಯಿಂದಲೇ ಬರಬೇಕಲ್ವಾ. ಹಾಗಾಗಿ ಎಲ್ಲರ ಚಿತ್ತ ಇದೀಗ ಎಸ್ಐಟಿ ವರದಿಯತ್ತ ನೆಟ್ಟಿದೆ. 4 ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಂಡಿತ್ತು ಎಸ್ಐಟಿ. ಐಟಿ ದಾಳಿ ಇರಬಹುದಾ, ಉದ್ಯಮ ವ್ಯವಹಾರ ಇರಬಹುದಾ, ಉದ್ಯಮದಲ್ಲಿ ಹೂಡಿಕೆಯಿಂದ ಏನಾದರೂ ಲಾಸ್ ಆಗಿದ್ರಾ ಅಥವಾ ಕೌಟುಂಬಿಕ ವಿಚಾರಗಳ ಬಗ್ಗೆ ತನಿಖೆ ನಡೆಸಿರುವಂತಹ ಎಸ್ಐಟಿ ಹಲವು ದಾಖಲೆ ಕಡತ ಪರಿಶೀಲನೆಯನ್ನ ನಡೆಸಿದೆ. ಎಸ್ಐಟಿ ಕಚೇರಿ ಸಿಬ್ಬಂದಿ ಅಧಿಕಾರಿಗಳ ಹೇಳಿಕೆಯನ್ನ ಕೂಡ ಈ ಸಂದರ್ಭದಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಐಟಿ ಅಧಿಕಾರಿಗಳ ವಿಚಾರಣೆ ನಡೆಸಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾಗಿ ಇನ್ನು ಮಹತ್ವದ ವರದಿಗೋಸ್ಕರ ಇದೀಗ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು. ಸಿಜೆ ರಾಯ್ ಹಾಗಾದ್ರೆ ಯಾವ ಕಾರಣಕ್ಕೆ ಇಲ್ಲಿ ಆತ್ಮಹತ್ಯೆಗೆ ಶರಣಾದ್ರು? ಒಂದು ಕಡೆ ಅವರ ತಮ್ಮ ಬಾಬು ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಇಲ್ಲ ಬಹಳಷ್ಟು ಈ ಒಂದು ಐಟಿ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು, ಐಟಿ ಅಧಿಕಾರಿಗಳ ಕಿರುಕುಳ ಬೇಜಾನಿತ್ತು ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ನಿಜವಾಗ್ಲೂ ಸಿಜೆ ರಾಯ್ ಅವರು ಆತ್ಮಹತ್ಯೆಗೆ ಶರಣಾಗುವಂತಹ ಯೋಚನೆ ಮಾಡಿದ್ಯಾಕೆ ಎನ್ನುವಂತಹ ವರದಿ ಇನ್ನೇನು ಎಸ್ಐಟಿ ರಿಪೋರ್ಟ್ ನಿಂದಷ್ಟೇ ಆತ್ಮಹತ್ಯೆಯ ಸತ್ಯ ಬಯಲಾಗುವಂತಹ ಸಾಧ್ಯತೆ ಇದೆ. ಇನ್ನು ಉದ್ಯಮ ವ್ಯವಹಾರದ ಬಗ್ಗೆ ಬೋಲ್ಡ್ ಆಗಿ ಯೂಶಲಿ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ರು. ಶೂನ್ಯದಿಂದ ಅಷ್ಟು ದೊಡ್ಡ ಕೋಟೆಯನ್ನ ಕಟ್ಟಿದಂತಹ ಸಿಜೆ ರಾಯ್ ಏಕಾಏಕಿ ಆತ್ಮಹತ್ಯೆಯ ಹಾದಿ ಹಿಡಿದಿದ್ಯಾಕೆ? ಹಿಂದೆನೂ ಹೇಳಿದ್ರು, ಒಂದಷ್ಟು ವಿಡಿಯೋಗಳು ಕೂಡ ಅವ್ರದ್ದು ವೈರಲ್ ಆಗಿತ್ತು, ಸಾವಿಗೆ ನಾನು ಹೆದರಲ್ಲ ಅಂತ ಹೇಳಿ. ಅಂತಹ ಸಿಜೆ ರಾಯ್ ಆತ್ಮಹತ್ಯೆಗೆ ಸಡನ್ ಆಗಿ ಡಿಸಿಷನ್ ತಗೊಂಡಿದ್ಯಾಕೆ? ಅಂಥ ಮಾನಸಿಕ ಒತ್ತಡ ಏನಿತ್ತು ಅನ್ನುವಂತಹ ಎಲ್ಲಾ ಆಯಾಮಗಳಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ರು. ಅವರ ಡೈರಿಯನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ಹಾಗಾಗಿ ಈ ಕೇಸ್ ಬಹಳಷ್ಟು ದೊಡ್ಡದಾಗಿರೋದ್ರಿಂದ ಎಸ್ಐಟಿ ರಿಪೋರ್ಟ್ ನಿಂದಷ್ಟೇ ಸಿಜೆ ರಾಯ್ ಯಾವ ಕಾರಣಕ್ಕೆ ಆತ್ಮಹತ್ಯೆಯ ಹಾದಿ ಹಿಡಿದ್ರು, ಯಾಕಂತ ಡಿಸಿಷನ್ ಅನ್ನ ತಗೊಂಡ್ರು, ಜೊತೆಗೆ ಅವರ ಫೋನನ್ನೆಲ್ಲ ವಶಕ್ಕೆ ಪಡೆದುಕೊಂಡಂತಹ ಸಂದರ್ಭದಲ್ಲಿ ಫೋನಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ ಸಿಕ್ತು, ಏನೇನೆಲ್ಲ ದಾಖಲೆಗಳು ಸಿಕ್ತು, ಯಾರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ರು, ಯಾರಿಗಾದ್ರೂ ಹೇಳ್ಕೊಂಡಿದ್ರ ಅವರ ಕಷ್ಟಗಳನ್ನ ಎಲ್ಲವನ್ನ ಕೂಡ ಎಸ್ಐಟಿ ಇದೀಗ ಸೂಕ್ತವಾಗಿ ತನಿಖೆಯನ್ನ ನಡೆಸಿ ಇನ್ನಷ್ಟೇ ವರದಿಯನ್ನ ಬಿಡುಗಡೆ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ ಎನ್ನುವಂತ ಮಾಹಿತಿ ಲಭ್ಯವಾಗಿದೆ.